ಆರಂಭವಾಗಿದೆ. ಆಗ ಅವರ ಮನಪಟಲದ ಮೇಲೆ ಎಲ್ಲೆಲ್ಲೋ ಹರಡುತ್ತಿರುವ ಶ್ರೀರಾಮಕೃಷ್ಣರ ವಿಸ್ತಾರವಾದ ಕಾರ್ಯಕ್ಷೇತ್ರದ ಚಿತ್ರ ಮೂಡಿತು. ಆದ್ದರಿಂದ ಒಲ್ಲದ ಮನಸ್ಸಿನಿಂದಲೇ ಶಾರದಾನಂದರ ಪ್ರಯಾಣಕ್ಕೆ ಒಪ್ಪಿಗೆ ಇತ್ತರು. ಒಂದು ಕೈಯಿಂದ ಒತ್ತರಿಸಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಇನ್ನೊಂದು ಕೈಯಿಂದ ಅವರ ತಲೆಯನ್ನು ನೇವರಿಸುತ್ತಾ, ಓದಿಬ ಮಗು, ಶ್ರೀರಾಮಕೃಷ್ಣರು ಎಂದೆಂದಿಗೂ ನಿನ್ನನ್ನು ರಕ್ಷಿಸುತ್ತಾರೆ, ಏನೂ ಭಯವಿಲ್ಲ ಎಂದು ಅನಿಸಿದರು. ಈ ಸ್ವಾಮೀಜಿಯೇ ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಈಗ ಇಲ್ಲೆಲ್ಲ ನೋಡ್ಕೊಂತಿದ್ದು ಶಾರದಾನಂದರು. ಅದು ಶ್ರೀಮಾತೆಯರು ಎಲ್ಲ ಆಗುವವುಗಳನ್ನ ಅವ್ರನ್ನ ಎಷ್ಟು ವಾಸುಕಿ ಥರ ಕಾಯ್ತಾ ಇದ್ದಾರೆ. ಈಗ ಅವರು ಈಗ ಅಮೆರಿಕಕ್ಕೆ ಹೋಗೋ ಸಂದರ್ಭ ಬಂತು. ಹೋಗಿ ಶ್ರೀಮಾತೆಗೆ ಕೇಳಿದ್ರು, ನಾನು ನಿಮಗೆ ಹೋಗ್ತೀನಿ ಅಮ್ಮ ಅಂತ. ಶ್ರೀಮಾತೆಗೆ ಎಲ್ಲದೂ ಸಂಕಟ ಬಂದ್ಬಿಡ್ತು. ಎಲ್ಲ ಮಕ್ಕಳಿಗೂ ಒಂಚೂರು ಪ್ರೀತಿ ಪಾತ್ರರಾದ ಮಕ್ಕಳಿಗೂ ಓಡ್ತಾರಂದ್ರೆ ಇನ್ನೊಂದು ಸಂಕಟ. ಶ್ರೀಮಾತರಿಗೂ ಅದೇ ಆಯಿತು. ನಮ್ಗಳಿಗೂ ಅವ್ರಿಗಳಿಗೂ ವ್ಯತ್ಯಾಸನೇ ಇಲ್ಲ. ಅವರು ಅಷ್ಟು ತುಂಬಿ ಬಂದು ದುಃಖನ ತಡಿಲಾರ್ದನ ಅವರೇನು ತೋರಿಸ್ಕೊಳಂಗಿಲ್ಲ. ಮತ್ತು ಅವರು ನೋವು ಪಡ್ತಾರೆ. ಆದರೂ ಆಯಿತು ಮಗು, ಹೋಗ್ಬಾ, ನಿಮ್ಗೆ ಒಳ್ಳೇದಾಗಲಿ, ರಾಮಕೃಷ್ಣರು ಯಾವಾಗ ನಿಮ್ಗೆ ಕಾಯ್ತಿರ್ತಾರೆ ಇತ್ತು. ಮತ್ತು ಆ ಎಲ್ಲ ವಿಚಾರಗಳಲ್ಲೂ ಅವರಿಗೆ ಸ್ಪಷ್ಟವಾದ ಸ್ವಂತ ಅಭಿಪ್ರಾಯವೂ ಇತ್ತು. ಯಾರಾದರೂ ಅವರ ಮಾರ್ಗದರ್ಶನವನ್ನು ಕೋರಿದಾಗ ಈ ಅಂಶ ಹೊರಬರುತ್ತಿತ್ತು. ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಸ್ವಾರಸ್ಯಕರವಾದ ಒಂದು ಪ್ರಸಂಗವನ್ನು ಇದಕ್ಕೆ ಉದಾಹರಣೆಯಾಗಿ ಹೇಳಬಹುದು. ಆ ಮಹಾಸಂಘ, ರಾಮಕೃಷ್ಣರ ಮಹಾಸಂಘದ ಎಲ್ಲ ಏನೇನು ನಡೀತತೆ ಅದರ ಸಿದ್ಧಾಂತಗಳೆಲ್ಲ ಶ್ರೀಮಾತರಿಗೆ ಮಾರ್ಗದರ್ಶನ ತೋರಿಸ್ತಾ ಇದ್ರು. ಅಂಥದ್ರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದ್ವೈತ ಎನ್ನುವುದು ಹಿಂದೂ ಶಾಸ್ತ್ರ ದರ್ಶನಗಳಲ್ಲಿ ಪ್ರತಿಪಾದಿತವಾಗಿರುವ ಒಂದು ತತ್ವ. ಅದ್ವೈತ ಮಾರ್ಗದ ಮೂಲಕ ಆಧ್ಯಾತ್ಮಿಕ ಸಾಧನೆ ಮಾಡುವ ಪೂರ್ಣ ನಿರಾಕಾರನಾದ ಪರಬ್ರಹ್ಮದ ಉಪಾಸನೆ ಮಾಡಿ ಅದರ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸುತ್ತಾರೆ. ಶ್ರೀರಾಮಕೃಷ್ಣರು ಈ ಪ್ರಕಾರದ ಸಾಧನೆ ಮಾಡಿ ಗುರಿ ಮುಟ್ಟಿದ್ದರು. ಇದು ಅತ್ಯುನ್ನತ ಸ್ಥಿತಿಯಾದ ನಿರ್ವಿಕಲ್ಪ ಸಮಾಧಿಯನ್ನು ತಲುಪಿದ್ದರು. ಅದ್ವೈತ ಎಂಬುದು ಉಳಿದೆಲ್ಲಕ್ಕಿಂತಲೂ ಉಚ್ಚತರವಾದ ತತ್ವ ಮತ್ತು ಸಾಧನಾ ವಿಧಾನ ಎಂಬ ಮಾತನ್ನು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಪ್ರತಿಯೊಬ್ಬ ಸಾಧಕನು ಆತ ಬೇರೆ ಯಾವುದೇ ಮಾರ್ಗವನ್ನು ಅನುಸರಿಸುತ್ತಿರಲಿ, ಅದ್ವೈತ ತತ್ವವನ್ನು ತನ್ನ ಬಟ್ಟೆಯ ತುದಿಗೆ ಕಟ್ಟಿಕೊಂಡಿರಬೇಕು, ಎಂದರೆ ಮನಸ್ಸಿನ ಮೂಲೆಯಲ್ಲಿ ಇಟ್ಟುಕೊಂಡಿರಬೇಕು ಎಂದು ಅವರೆನ್ನುತ್ತಿದ್ದರು. ಈಗ ನಮ್ಮ ಹಿಂದೂ ಶಾಸ್ತ್ರಗಳಿಗೆ ದ್ವೈತ ಅದ್ವೈತ ಭಾಳ ಉನ್ನತವಾದ ಮಾರ್ಗ. ಅದರಲ್ಲಿ ಸಾಧನೆ ಮಾಡಿದ್ರೆ ಅವರು ಪೂರ್ತಿ ತುತ್ತ ತುದಿಗೆ ಏರ್ಬಿಟ್ಟು ನಿರ್ವಿಕಲ್ಪ ಸಮಾಧಿನೇ ಹಂಗಿರುತ್ತೆ. ನಿರ್ವಿಕಲ್ಪ ಸಮಾಧಿ ಅಂದರೆ ಅವ್ರಿಗೆ ಯಾವುದೇ ಥರದ್ದು ಶರೀರ ಒಂದು ಎಲ್ಲಿರುತ್ತೆ ಅಷ್ಟೇ, ಅವ್ರ ಆತ್ಮ ಬೇರೆ ಕಡೆನೇ ಇರುತ್ತೆ. ಇವರು ರಾಮಕೃಷ್ಣರು 6 ತಿಂಗಳು ನಿರ್ವಿಕಲ್ಪ ಸಮಾಧಿ ಬಂದಿದ್ರು. 6 ತಿಂಗಳ ದಿನ ಅವ್ರಿಗೇನೂ ಇಲ್ಲ, ಸುಮ್ಮನೆ ಖಾಲಿ ಶರೀರ ಅಷ್ಟೇ ಇತ್ತು. ಅಂಥ ಒಂದು ಸ್ಥಿತಿಗೆ ಹೋದರು. ಸಾಧನೆ ಮಾಡೋರು ಈ ಸ್ಥಿತಿ ಗೊತ್ತಿದ್ರೆ ಅವ್ರಿಗೆ ಬ್ರಹ್ಮಜ್ಞಾನ ಸಿಕ್ತು.